ಅವಳಿ ಮಕ್ಕಳ ತಾಯಿಯಾಗಿರುವಂತಹ ನಟಿ ಐಶ್ವರ್ಯ ವಿನಯ್ ಅವರು ತುಂಬಾನೇ ಖುಷಿಯಾಗಿದ್ದಾರೆ. ಹೌದು, ಮುದ್ದು ಮಕ್ಕಳ ಜೊತೆ ಸಮಯವನ್ನ ಕಳೆಯುತ್ತಿದ್ದಾರೆ. ಅತಿ ಬೇಗನೆ ಮಗುವಿನ ಫೋಟೋ ಮತ್ತೆ ಹೆಸರನ್ನು ಕೂಡ ರಿವೀಲ್ ಮಾಡುವುದಾಗಿ ತಿಳಿಸಿದ್ದಾರೆ. ಎಲ್ಲರಿಗೂ ಕೂಡ ಇಷ್ಟ ಐಶ್ವರ್ಯ ಅವರ ನಟನೆ. ಹೌದು, ಇವರು ಧಾರಾವಾಹಿಗಳಲ್ಲಿ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರು. ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ ಗಳನ್ನ ಮಾಡ್ಕೊ ಬರ್ತಾ ಇದ್ರು. ಇತ್ತೀಚೆಗಷ್ಟೇ ಕೊನೆ ಧಾರಾವಾಹಿ ಅಂದ್ರೆ ಇವರದ್ದು ರಾಮಾಚಾರಿ. ರಾಮಾಚಾರಿ ಧಾರಾವಾಹಿಯಲ್ಲಿ ವೈಶಾಖ ಪಾತ್ರವನ್ನ ಸುಮಾರು 2 ವರ್ಷಗಳಿಂದ ನಡೆಸ್ತಾ ಇದ್ದು. ಇದರಲ್ಲಿ ಒಂದು ವಿಲನ್ ಪಾತ್ರ ಅಂತ ಹೇಳ್ಬೋದು. ಕೋದಂಡನ ಹೆಂಡತಿಯ ಪಾತ್ರವನ್ನ ಇವರೇ ನಿಭಾಯಿಸ್ತಾ ಇದ್ದಿದ್ದು. ಅದು ಚೆನ್ನಾಗಿ ಫೇಮಸ್ ಕೂಡ ಆಗಿತ್ತು. ಮತ್ತೆ ಇವರಿಗೆ ಅವಾರ್ಡ್ಗಳು ಕೂಡ ಸಿಕ್ಕಿದೆ. ಎಲ್ಲೇ ಹೋದ್ರೂ ಕೂಡ ಜನರು ಇವರನ್ನು ಐಶ್ವರ್ಯ ರಾಮಾಚಾರಿ ಧಾರಾವಾಹಿಯ ಮೂಲಕವೇ ಗುರ್ತಿಡಿಯುತ್ತಾರೆ. ಇದಕ್ಕೂ ಮುಂಚೆ ಇವರು ಸೇವಂತಿ ಆಗಿರ್ಬೋದು, ಇನ್ನ ಬೇರೆ ಬೇರೆ ಧಾರಾವಾಹಿಗಳಲ್ಲೂ ಸಹ ನಟಿಸಿದ್ದಾರೆ. ಅಗ್ನಿಸಾಕ್ಷಿಯ ತನು ಪಾತ್ರ ನೆನಪಿದೆಯಾ? ಅದನ್ನು ಕೂಡ ಇವರೇ ಮಾಡ್ತಾ ಇದ್ರು. ಹೀಗೆ ನಾನಾ ರೀತಿಯ ಧಾರಾವಾಹಿಗಳು ಪಾತ್ರಗಳ ಮೂಲಕ ಹೆಸರುವಾಸಿಯಾಗಿದ್ದಂಥವರು ಐಶ್ವರ್ಯ ಅವಳಿ ಮಕ್ಕಳ ತಾಯಿ ಎದುರು ತುಂಬಾನೇ ಖುಷಿಯಾಗಿ ಅಭಿಮಾನಿಗಳ ಹತ್ರ ಗುಡ್ ನ್ಯೂಸ್ ಅನ್ನ ಶೇರ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಮಗುವನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಇವರ ಪತಿ ವಿನಯ್ ಅಂತ ಇವರು ಕೂಡ ಅದ್ಭುತವಾದಂತ ಕಿರುತೆರೆಯ ನಟ, ಸಿನಿಮಾಗಳಲ್ಲೂ ಕೂಡ ನಡೆಸಿದ್ದಾರೆ. ಇಬ್ಬರು ಕೂಡ ಉತ್ತರ ಕರ್ನಾಟಕ ಭಾಗದವರು, ಹುಬ್ಬಳ್ಳಿಯವರು. ಹೀಗಾಗಿ ಹುಬ್ಬಳ್ಳಿಗೂ ಸಹ ಹೋಗಿದ್ದಾರೆ. ಅವರ ತವರು ಮನೆ ಅನ್ಬೋದು. ಬೆಂಗಳೂರಿನಲ್ಲಿಯೇ ತುಂಬಾ ಚೆನ್ನಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಉತ್ತಮ ಅವಕಾಶಗಳು, ನಟನೆ, ಕಂಪ್ಲೀಟ್ ಬ್ಯುಸಿಯಾಗಿದ್ದಂಥವು. ಈಗ ಸದ್ಯಕ್ಕೆ ಶೂಟಿಂಗ್ ಇಂದ ಬ್ರೇಕ್ ಅನ್ನ ಪಡೆದುಕೊಂಡು ಕಂಪ್ಲೀಟ್ ಮಗುವನ್ನ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ. ಅದು ಅವಳಿ ಮಕ್ಕಳು, ಇಬ್ಬರು ಮಕ್ಕಳನ್ನು ಕೂಡ ನೋಡ್ಕೋಬೇಕು. ಅತಿ ಬೇಗನೆ ಫೋಟೋ ವಿಡಿಯೋಸ್ಗಳನ್ನು ಕೂಡ ಶೇರ್ ಮಾಡುವುದಾಗಿ ತಿಳಿಸಿದ್ದಾರೆ.